ಗೈಸ್ ಒಂದು ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏಕೆ ಸ್ಟುಡಿಯೋ ಕಲಾ ಅಂತ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಕಮೆಂಟ್ ಸೆಕ್ಷನ್ ಮಾಡ್ತೀನಿ, ಜಾಯ್ನ್ ಆಗಿ. ನಿಮಗೆ ಪ್ರೋಮೋ ಅಪ್ಡೇಟ್ಗಳೆಲ್ಲ ಸಿಗ್ತಿರುತ್ತೆ, ಅಲ್ಲಿ ನೋಡಿ ಎಂಜಾಯ್ ಮಾಡಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ರೀಸೆಂಟ್ ಟೈಮಲ್ಲಿ ಒಂದು ಎಪಿಸೋಡ್ ರಿವ್ಯೂ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೆ, ಅದು ಕೂಡ ಒಪಿನಿಯನ್ಗಳ ಬಗ್ಗೆ. ರೀಸೆಂಟ್ ಟೈಮಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಇಬ್ಬರ ಬಗ್ಗೆ ಕೂಡ ತುಂಬ ಕಮೆಂಟ್ಸ್ಗಳು ಬಂದಿತ್ತು. ಸೊ ಎರಡು ರೀತಿ ಪಾಯಿಂಟ್ ಆಫ್ ವ್ಯೂ ಇದೆ ಇದರಲ್ಲಿ, ಓಕೆನಾ. ಒಂದು ಏನಂತ ಹೇಳ್ತಾರೆ ಅಂದರೆ ಜನ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಇಬ್ಬರು ಕೂಡ ಈ ಸಿಂಪತಿ ಕಾರ್ಡ್ನ ಯೂಸ್ ಮಾಡ್ಕೋತಿದ್ದಾರೆ, ಜನಗಳನ್ನ ಯಾಮಾರಿಸಿದ್ದಾರೆ ಅನ್ನೋದು ಒಬ್ಬರು ವಾದ. ಆದರೆ ಇನ್ನೊಂದು ಕಡೆ ಇದೇ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ನ ಬಿಗ್ ಬಾಸ್ ಮಲ್ಲಿರುವಂಥ ಸ್ಪರ್ಧಿಗಳು ತುಂಬ ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ ಮತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರಿಬ್ಬರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 1 ವರ್ಸಸ್ ಆಲ್ ಅಥವಾ 2 ವರ್ಸಸ್ ಆಲ್ ನಡೀತಿದೆ, ಹೀಗೆ ಅನ್ನೋದು ಒಂದು ಆಗಿತ್ತು. ಸೊ ಇಲ್ಲಿ ನಾನು ಒಂದು ವಿಷಯನ ಕ್ಲಿಯರ್ ಮಾಡಿದ್ದೇನಪ್ಪ ಅಂದರೆ, ಇಲ್ಲಿ ಯಾರ್ದು ತಪ್ಪಲ್ಲ. ಆದರೆ ಇಲ್ಲಿ ಮೇನಾಗಿ ವಿಷಯ ಏನಪ್ಪ ಅಂದರೆ, ಅಲ್ಲಿ 2 ಪಾಯಿಂಟ್ ಆಫ್ ವ್ಯೂನು ಕೂಡ ರೈಟ್ ಇರ್ಬೋದು. ಇಲ್ಲಿ ಮೇನ್ ಆಗೋದೇನಪ್ಪ ಅಂದರೆ, ನಾವು ಆ ವ್ಯಕ್ತಿಗಳನ್ನ ಅಥವಾ ಆ ವ್ಯಕ್ತಿ ಇಷ್ಟ ಇರೋ ವಿಷಯ ಬೇರೆ ಥರ ಅನಿಸುತ್ತೆ, ಆ ವ್ಯಕ್ತಿ ಇಷ್ಟ ಇಲ್ಲ ಅದೇ ವಿಷಯಗಳು ಬೇರೆ ಥರ ಅನಿಸುತ್ತೆ, ಓಕೆನಾ. ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ. ಸೊ ಹಿಂಗಿರಬೇಕಾದ್ರೆ ನಾವು ಆ ವಿಷಯನ ಯಾವ ರೀತಿ ತಗೋತೀವಿ, ಯಾವ ರೀತಿ ನೋಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇನ್ನೂ ಕ್ಲಾರಿಟಿ ಬೇಕಾದ್ರೆ ಆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಮೇನಾಗಿ ಈ ವಿಡಿಯೋ ಏನಿದೆ, ಇವಾಗ ಪ್ರೋಮೋ ಬಿಟ್ಟಿದ್ದಾರೆ, ಓಕೆನಾ, ಬಿಗ್ ಬಾಸ್ ಕಲರ್ಸ್ ಕನ್ನಡದಲ್ಲಿ. ಸೊ ಅವರು ಪ್ರೋಮೋ ಅಪ್ಡೇಟ್ ಮಾಡಿರೋದ್ರಲ್ಲಿ ಏನಿದೆ ಅಂದರೆ, ಪ್ರತಾಪ್ ಹಳ್ಳಿಪದ ಸ್ಟ್ರಾಟಜಿನ ಮನೆಯವರ ತಪ್ಪು ತಿಳುವಳಿಕೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ, ಓಕೆನಾ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಶ್ರುತಿ ಮ್ಯಾಮ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಗೆಸ್ಟ್ ಆಗಿ. ಸೊ ಸುದೀಪಣ್ಣ ಇಲ್ಲ, ಸೊ ಹಾಗಾಗಿ ಸೊ ಇಲ್ಲಿ ಮೇನ್ ಆಗಿ ಇವಾಗ ಬಿಗ್ ಬಾಸ್ ಮನೆ ನ್ಯಾಯಾಲಯ ಆಗಿರೋದ್ರಿಂದ ಸೊ ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಸೊ ಇದು ಯಾವ ರೀತಿ ಹೋಗುತ್ತೆ, ಏನು ಕತೆ ಅಂತ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ಗೊತ್ತು ನನಗೆ. ಸೊ ನೋಡಬೇಕು ಏನೇನು ಆಗ್ಬೋದು, ಮಾತುಕತೆ ಆಗ್ಬೋದು ಅಂತ. ಸೊ ಇದ್ರ ಬಗ್ಗೆ ಇವಾಗ ಮೇನ್ ಪ್ರೋಮೋ. ಇಲ್ಲಿ ನಾನು ನಿಮ್ಮನ್ನೇ ಕೇಳ್ತೀನಿ, ಎಷ್ಟು ಜನ ಇವಾಗ ತುಂಬ ಜನ ವೋಟ್ ಮಾಡ್ತಿರ್ತೀರ, ಓಕೆನಾ, ತುಂಬ ಜನ ಸಪೋರ್ಟ್ ಮಾಡ್ತೀರಾ. ಸೊ ನಿಮ್ಮನ್ನೇ ಕೇಳೋದೇನೆಂದರೆ, ನೀವು ನಿಜವಾಗ್ಲೂ ಒಬ್ಬ ವ್ಯಕ್ತಿ ಹಳ್ಳಿ ಪದ ಉಪಯೋಗಿಸ್ತಿದ್ದಾನೆ, ಮಾತಾಡ್ತಿದ್ದಾನೆ ಅಂದ್ಬಿಟ್ಟು ವೋಟ್ ಮಾಡ್ತಾ ಇದ್ದೀರಾ. ಆ ರೀತಿ ಮಾತಾಡೋದಾಗಿರೋ ಮೇ ಬಿ ಹಳ್ಳಿಕರ್ ಸಂತೋಷ್ ಅವ್ರಿಗೆ ವೋಟ್ ಜಾಸ್ತಿ ಬರ್ತಿತ್ತು ಅಂತ ಅನ್ಸುತ್ತೆ ಅಲ್ವಾ, ಅದು ಸಪೋರ್ಟ್ ಸಿಗ್ತಿತ್ತು ಅನ್ಸುತ್ತೆ ಅಲ್ವಾ. ಸೊ ಫಸ್ಟೇ ಸೇವ್ ಆಗಬೇಕಾಗಿತ್ತಲ್ವಾ ಅನ್ನೋದು ಬರುತ್ತೆ. ಬಟ್ ನಾನು ನಿಮ್ಮನ್ನು ಕೇಳೋದೇನೆಂದರೆ, ಡ್ರೋನ್ ಪ್ರತಾಪ್ ಹಳ್ಳಿ ಪದಗಳನ್ನ ಬಳಸೋದು ಏನಿದೆ ಅದನ್ನು ನೋಡಿ ನೀವು ಯಾರಾದರೂ ವೋಟ್ ಮಾಡ್ತಿದ್ದೀರಾ ಅಥವಾ ಓವರಾಲ್ ಆಗಿ ಯೋಚನೆ ಮಾಡಿ ವೋಟ್ ಮಾಡ್ತೀರಾ, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ನಮ್ಗೆ ತುಂಬ ಜನಕ್ಕೆ ಐಡಿಯಾ ಸಿಗ್ಬೋದಲ್ಲಿ, ಓಕೆನಾ. ಸೊ ಇವಾಗ ಸದ್ಯಕ್ಕೆ ಪ್ರೋಮೋ ಬಂದಿದೆ, ನೋಡ್ಕೊಬೋಣ, ಆಮೇಲೆ ಮಾತಾಡೋಣ ಬನ್ನಿ. ಪ್ರತಾಪ್ ಸಿಂಪತಿ ಗಿಟ್ಟಿಸಿಕೊಳ್ಳಲು ಮುಗ್ಧರಂತೆ ಹಳ್ಳಿ ಶೈಲಿಯಲ್ಲಿ ಮಾತನಾಡುತ್ತಾರೆ. ಅವನು ರೂರಲ್ ಆಡಿಯನ್ಸ್ಗೆ ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇದ್ದಾನೆ ಇದು ಸ್ಟ್ರಾಟಜಿ ಆಗಿ. ಸಿಂಪತಿಗೋಸ್ಕರ ಅದ್ರಲ್ಲಿ ಮಾತಾಡೋದೇನಿದೆ ಮ್ಯಾಮ್. ಈ ವೀಕಲ್ಲೆಲ್ಲಾನು ಹಳ್ಳಿ ರೀತಿನಲ್ಲೇ ಬಾಕಣಕ ಬಾಣ ಎವಿಡೆಂಟ್ ಆಗಿ ನೀನು ಬದಲಾಗಿರೋದು ಕಾಣಿಸ್ತಾ ಇದೆ. ನಾನೇನು ಸಿಟಿಲಿ ಬೆಳೆದಿಲ್ಲ ಮ್ಯಾಮ್, ನಾನು ನಮ್ಮ ಊರಲ್ಲಿ ಬೆಳೆದು ಬಂದಿದ್ದೀನಿ. ಮಾತಾಡ್ತಾ ಒಂದಷ್ಟು ಪದಗಳು ಬರ್ತವೆ, ಅದಕ್ಕೆ ಒಂದೊಂದು ಪೋಣಿಸಿ ಇವ್ರು ಬೇಕಾದಂಗೆ ಅದನ್ನ ಹೇಳೋದಲ್ಲ ಮ್ಯಾಮ್. ಬಿಗ್ ಬಾಸ್ ವಾರದ ಕಥೆ ಇಂದು ರಾತ್ರಿ 9 ಗಂಟೆಗೆ. ಸೊ ಇವಾಗ ಪ್ರೋಮೋ ನೋಡೋದಲ್ಲ, ಏನಷ್ಟು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಪ್ರತಾಪ್ ಸಿಂಪತಿ ಗಿಟ್ಟಿಸಿಕೊಳ್ಳಲು ಮುಗ್ಧರಂತೆ ಹಳ್ಳಿ ಶೈಲಿಯಲ್ಲಿ ಮಾತನಾಡುತ್ತಾರೆ. ಇದು ಆರೋಪ. ರೂರಲ್ ಆಡಿಯನ್ಸ್ಗೆ ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇದ್ದಾನೆ ಇದು ಸ್ಟ್ರಾಟಜಿ ಆಗಿ. ಸೊ ಇದು ನಮ್ರತಾ ಗೌಡ ಅವ್ರಿಗೆ ಅನಿಸಿದೆ. ಅಂದರೆ ಏನಕ್ಕೆ ಇರ್ಬೋದು ಅಂತ ಕೂಡ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನೀವು ಅಬ್ಸರ್ವ್ ಮಾಡಿ, ಡ್ರೋನ್ ಪ್ರತಾಪ್ ಅವರು ಮೊದಲಿಂದ ಕೂಡ ಅಷ್ಟೊಂದು ಈ ಪಾಯಿಂಟ್ ಬರ್ತಾ ಇರಲಿಲ್ಲ, ಯಾರ ಬಾಯಲ್ಲೂ ಬರ್ತಿಲ್ಲ. ಬಟ್ ಯಾವಾಗಿಂದ ಇದು ಬದಲಾಗಿದೆ ಅಂದರೆ, ಯಾವಾಗ ಡ್ರೋನ್ ಪ್ರತಾಪ್ ಅವರು ಈ ಹುಷಾರು ತಪ್ಪಿ ಆಚೆ ಹೋದರು, ಸೊ ಅಂದರೆ ಕಣ್ಣದು ಇದಾಗಿತ್ತಲ್ಲ ಆ ಟೈಮಲ್ಲಿ, ಸೊ ಹೊರಡೆ ವಿಷಯ ಎಲ್ಲ ಗೊತ್ತಾಗಿದೆ. ಸೊ ಹಾಗಾಗಿ ಅವರು ಈ ರೀತಿ ಮಾತಾಡ್ತಿರ್ಬೋದು ಅಂತಲೂ ಅನಿಸುತ್ತೆ, ಓಕೆನಾ, ಒಂದು ಪಾಯಿಂಟ್ ಆಫ್ ವ್ಯೂಯಿಂದ. ಇನ್ನೊಂದು, ಆ ವ್ಯಕ್ತಿ ಅರ್ಥ ಆಗಿದೆ, ಆ ವ್ಯಕ್ತಿಗೆ ನಮ್ಮ ಹಳ್ಳಿ ಜನ ನನ್ನನ್ನು ಕ್ಷಮಿಸಿದ್ದಾರೆ ಆ್ಯಂಡ್ ಎಲ್ಲನೂ ಮಾಡ್ತಿದ್ದಾರೆ, ನನಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ, ಸೊ ಆಗ ನಾನು ಆರಾಮಾಗಿರ್ಬೋದು ಅಂದ್ಬಿಟ್ಟು ಆ ವ್ಯಕ್ತಿ ಖುಷಿಯಿಂದ ಕೂಡ ಮಾತಾಡ್ತಿರ್ಬೋದು, ಓಕೆನಾ. ನನಗೂ ಹಾಗೆ ಅನ್ಸೋದು. ನನಗೆ ಲೈಕ್ ಈ ಸಿಂಪತಿಯಿಂದ ಹೆಂಗೆ ವರ್ಕ್ ಆಗುತ್ತೆ ಇದೆಲ್ಲ ಅಂತ ಗೊತ್ತಿಲ್ಲ. ಸಪೋರ್ಟ್ ಸಿಗಲ್ಲ ಅಂತಲ್ಲ, ಬಟ್ ಆದರೆ ಹಳ್ಳಿ ಪದ ಮಾತಾಡೋದ್ರಿಂದ ಸಿಂಪತಿ ಸಿಗುತ್ತೆ ಅಂದರೆ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ, ಓಕೆನಾ. ಆಮೇಲೆ ಏನು ಗೊತ್ತಾ, ಕೆಲವೊಂದು ಸಲ ನಾನು ಅವತ್ತು ಎಕ್ಸಾಂಪಲ್ ಕೊಟ್ಟಿದ್ದೆ. ಈಗ ನಾನು ನಮ್ಮೂರು ಸೈಡ್ ಹೋದಾಗೆಲ್ಲ ಹೋದ ತಕ್ಷಣ ಬಾಯಲ್ಲಿ ಬರುತ್ತೆ, ಅಂದರೆ ಆ ಲ್ಯಾಂಗ್ವೇಜ್ ನನ್ನ ಬ್ಲಾಗ್ಗಳು ನೋಡ್ರೆ ಗೊತ್ತಾಗುತ್ತೆ, ಆ ಸ್ಲ್ಯಾಗ್ ಬರುತ್ತೆ, ಓಕೆನಾ, ಹಳ್ಳಿ ಮಾತು. ಬಟ್ ಇಲ್ಲಿ ಮಾತಾಡ್ಬೇಕಾದ್ರೆ ಅದು ಬರಲ್ಲ, ಬೇಕು ಅಂದ್ರೆ ಬರಲ್ಲ. ಸೊ ಅಲ್ಲಿ ಬೇಕು ಅಂತ ಮಾಡ್ತಾ ಇಲ್ಲ ಅಂತ ಅನ್ಕೋತೀನಿ, ಖುಷಿಯಾಗಿರೋದ್ರಿಂದ ಮೇ ಬಿ ಬರ್ತಾ ಇರ್ಬೋದು ಅನ್ಕೋತಿದ್ದೀನಿ ನಾನು. ನಿಮ್ಗೆ ಅನಿಸುತ್ತೆ ಗೈಸ್? ಹಳ್ಳಿ ರೀತಿನಲ್ಲೇ ಬಾಕಣಕ ಬಾಣ ಎವಿಡೆಂಟ್ ಆಗಿ ನೀವು ನಿಮಗೆ ಇದು ಈಗ ನಮ್ಮ ವರ್ಚು ಸಂತೋಷ್ ಅವ್ರು ಹೇಳೋ ರೀತಿ ನಿಮ್ಗೆ ಅನಿಸಿದ್ಯಾ? ಅಂದರೆ ನಾನು ತುಂಬ ಪದಗಳನ್ನ ಕೇಳಿಲ್ಲ, ಬಟ್ ಇವರೆಲ್ಲರೂ ತುಂಬ ಜನ ಈ ಮಾತು ಹೇಳ್ತಿರ್ಬೇಕಾದ್ರೆ ಮೇ ಬಿ ಆ ಬದಲಾವಣೆ ಡ್ರೋನ್ ಪ್ರತಾಪಲ್ಲಿ ಆಗಿದೆ. ಸೊ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಬಟ್ ಅದನ್ನು ಪಾಸಿಟಿವ್ ಇರೋ ತೊಗೋಬೋದಾಗಿತ್ತು, ಬಟ್ ಅದು ಸಿಂಪತಿ ಹೇಗಾಗಿ ವರ್ಕ್ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಬದಲಾಗಿರೋದು ಕಾಣಿಸ್ತಾ ಇದೆ. ನಾನೇನು ಸಿಟಿಲಿ ಬೆಳೆದಿಲ್ಲ ಮ್ಯಾಮ್, ನಾನು ನಮ್ಮ ಊರಲ್ಲಿ ಬೆಳೆದು ಬಂದಿದ್ದೀನಿ. ಡ್ರೋನ್ ಪ್ರತಾಪ್ ಗರಂ ಮಾತಾಡ್ತಾ ಒಂದಷ್ಟು ಪದಗಳು ಬರ್ತವೆ, ಅದಕ್ಕೆ ಒಂದೊಂದು ಪೋಣಿಸಿ ಇವ್ರು ಬೇಕಾದಂಗೆ ಅದನ್ನ ಹೇಳೋದಲ್ಲ ಮ್ಯಾಮ್. ಒಟ್ಟಿನ ನನಗನ್ಸೋದು ಏನಂದರೆ, ಕೆಲವು ಪದಗಳು ಬಂದಾಗ ಮಾತಾಡೋದ್ರಲ್ಲಿ ಏನು
ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಅದನ್ನು ನಾವು ಬೇಕು ಅಂತ ಮಾತಾಡಬೇಕಾದ್ರೆ ಆ್ಯಡ್ ಆಗಲ್ಲ, ಓಕೆನಾ. ಅದು ನ್ಯಾಚುರಲಾಗಿ ಬರಬೇಕು ಹಳ್ಳಿ ಪದಗಳು, ಅದು ಈಸಿಯಾಗಿ ಬರೋದು ಇಲ್ಲ. ಬಂದರೂ ಕೂಡ ನಾಟಕ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ರೋಮ್ ಪ್ರತಾಪ್ ಈಗ ಬಿಗ್ ಬಾಸ್ ಮೇಲೆ ನನಗೆ ಅಷ್ಟು ಪದಗಳು ಕೇಳಿ ಬಂದಿಲ್ಲ. ಬಟ್ ಇಲ್ಲಿ ಇವ್ರ ಜೊತೆ ಮಾತಾಡಬೇಕಾದ್ರೆ ಅದಾಗಿರ್ಬೋದು. ಬಿಕಾಸ್ ಇವ್ರನ್ನೇನು ತಪ್ಪು ಅಂತ ಹೇಳೋಕ್ಕಲ್ಲ, ಕಾರಣ ಇಷ್ಟೇ, ಕೆಲವು ಬದಲಾವಣೆ ಆಗಿರೋಂಥ ಸತ್ಯ. ಬಟ್ ಅದು ಯಾರಿಗೂ ಎಫೆಕ್ಟ್ ಮಾಡ್ತಿಲ್ಲ ಅಂತ ಅನ್ಕೋತೀನಿ. ಅದು ಒಂದು ಸ್ಟ್ರಾಟಜಿನೂ ಕೂಡ ಆಗಿರ್ಬೋದು. ಬಟ್ ಸ್ಟ್ರಾಟಜಿಯಾಗಿ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನನ್ನ ಪ್ರಕಾರ ಅದು ವರ್ಕ್ ಆಗಲ್ಲ ಅನ್ಕೋತೀನಿ, ಓಕೆನಾ. ಯಾರೋ ಒಂದು ಪದ ಹಳ್ಳಿ ಪದ ಮಾತಾಡ್ತಿದ್ದಾನೆ ಅಂದ್ಬಿಟ್ಟು ಸಪೋರ್ಟ್ ಮಾಡಲ್ಲ. ಆ ವ್ಯಕ್ತಿಯ ವ್ಯಕ್ತಿತ್ವ, ಆ ವ್ಯಕ್ತಿ ಹೇಗಿದ್ದಾನೆ, ಏನು ಕತೆ, ಒಳ್ಳೇದು ಮಾಡ್ತಾನೆ ಕೆಟ್ಟ ಮಾಡ್ತಾನೆ, ಇದೇ ಇಂಪಾರ್ಟೆಂಟ್ ಆಗುವಂಥದ್ದು. ಈಗ ರೋಮ್ ಪ್ರತಾಪ್ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಿರೋದು ಏನಕ್ಕೆ ಕೇಳಿ, ಏನೂ ಮಾಡ್ತಿಲ್ಲ, ಯಾರು ಕೆಟ್ಟದ್ದು ಬಯಸ್ತಿರೋ ಒಂದೇ ಕಾರಣಕ್ಕೆಲ್ಲ. ಸೊ ಹಾಗಾಗಿ ನನಗನ್ಸೋದು ಸೊ ಇದೆಲ್ಲ ವರ್ಕೌಟ್ ಆಗಲ್ಲ. ಬಟ್ ಇಲ್ಲೆಲ್ಲ ಸ್ವಲ್ಪ ಇವರು ತಪ್ಪಾಗಿ ತಿಳ್ಕೊತಿದ್ದಾರೆ ಜನ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು. ಅದು ಸಿಂಪತಿಯಾಗಿ ವರ್ಕ್ ಆಗುತ್ತೆ ಅಂತ. ಬಟ್ ನನ್ನ ಪ್ರಕಾರ ಸಿಂಪತಿಯಾಗಿ ವರ್ಕ್ ಆಗಲ್ಲ. ಈ ಕಡೆ ವಾದ ನಡೀತಿದೆ, ನೋಡುವ. ನಮ್ರತಾ ಗೌಡ ಮತ್ತು ನಮ್ಮ ವರ್ತು ಸಂತೋಷ್ ಇಬ್ಬರು ಹೇಳಿದ್ದಾರೆ. ಬಟ್ ಇಬ್ಬರದ್ದು ಪಾಯಿಂಟ್ ಆಫ್ ವ್ಯೂ ಅಂತೂ ಹಂಗಿಲ್ಲ, ಬದಲಾವಣೆ ಕಂಡಿದೆ, ಅದನ್ನು ಹೇಳ್ತಾ ಇದ್ದಾರೆ. ಬಟ್ ಅದು ಸಿಂಪತಿಯಾಗಿ ವರ್ಕ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಅನಿಸುತ್ತೆ ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ, ನೋಡೋಣ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.